श्री तुलसी जय तुलसी जय जय तुलसी श्री राम तुलसी वर श्री कृष्ण तुलसी ದಿನವು ಕಳೆದು ಹೋಯಿತಲ್ಲ ದಿನವು ಕಳೆದು ಹೋಯಿತಲ್ಲ ಪ್ರಾಣೇಶ ವಿಠಲ ಮನ್ನಿಸುವವರೊಬ್ಬರಿಲ್ಲ ಕಾಯುವಾರು ಗೋಪಾಲ ಮನ್ನಿಸುವವರೊಬ್ಬರಿಲ್ಲ ಕಾಯುವಾರು ಗೋಪಾಲ ಮನಸ್ಸು ಕರಗದೆ ಸ್ವಾಮಿ ಮನಸ್ಸು ಕರಗದೆ ದೇವಾ ದೀನನಾಗಿ ನಿನ್ನ ಪಾದವನ್ನು ನಂಬಿದೇನೋ ದೇವಾ ಮನಸ್ಸು ಕರಗದೆ ಸ್ವಾಮಿ ಮನಸ್ಸು ಕರಗದೆ ದೇವಾ. ದುರುಳ ಜಲಂಧರ ಜಗತ್ತಿಗೆ ನೀಡುತ್ತಿದ್ದ ಕಿರುಕುಳಗಳು, ಅವನಿಗೆ ಒಂದು ಗತಿ ಕಾಣಿಸಬೇಕು ಅನ್ನುವ ದೈವಗಣಗಳ ಒತ್ತಡ, ಪತ್ನಿ ಶ್ರೀದೇವಿಯ ಸಹೋದರ ವಾತ್ಸಲ್ಯ, ವೃಂದಳ ಅಪಾರವಾದ ನಿರ್ಮಲ ಭಕ್ತಿ, ಇವೆಲ್ಲದರ ನಡುವೆ ನಾರಾಯಣ ಧರ್ಮ ಸಂಕಟದಲ್ಲಿ ಸಿಲುಕಿದ್ದ. ರಕ್ಕಸ ಜಲಂಧರನ ಪಾಪದ ಕೊಡ ತುಂಬಲಿ ಅಂತ ಸಮಚಿತ್ತದಿಂದ ಸಮಯಕ್ಕಾಗಿ ಕಾದಿದ್ದ ಮಹಾವಿಷ್ಣು ಆ ಸಮಯ ಬಂದೊಡನೆ ಜಲಂಧರನ ಸಂಹಾರಕ್ಕೆ ನನ್ನ ಸಂಪೂರ್ಣ ಸಹಮತವಿದೆ, ಅವನ ಮೇಲೆ ಇನ್ನು ತನ್ನ ಕೃಪಾ ಕಟಾಕ್ಷ ಇಲ್ಲ ಅಂತ ಘಂಟಾನುಘೋಷವಾಗಿ ನುಡಿದ. ಕ್ಷಮಿಸುವೆ ನಾನು ಅಪರಾಧಗಳನ್ನೆಲ್ಲ ಪರಿವರ್ತನೆಯ ನಿರೀಕ್ಷಿಸುತ್ತಾ ಪಡೆವೆನು ನಾನು ನಿಂದನೆಗಳನ್ನೆಲ್ಲ ತುಂಬಲಿ ಪಾಪದ ಕೊಡವೆನುತ್ತಾ. ಜಲಂಧರನನ್ನ ಮಟ್ಟ ಹಾಕಲು ಸೋಮಶೇಖರನಿಗೆ ಹಸಿರು ನಿಶಾನೆಯನ್ನು ತೋರಿ ಕಾರ್ಯ ಸಾಧನೆಗಾಗಿ ತಾನೇ ಜಲಂಧರನ ವೇಷವನ್ನು ತೊಟ್ಟು ವೃಂದಳ ಬಳಿ ತೆರಳಿದ ಮಹಾವಿಷ್ಣು. ತನ್ನ ಪತಿ ಕ್ಷೇಮವಾಗಿ ಮನೆಗೆ ಆಗಮಿಸಿದ ಅಂದುಕೊಂಡ ವೃಂದ ಹರಿನಾಮ ಸ್ಮರಣೆಯನ್ನು ಬಿಟ್ಟು ಅವನನ್ನು ಉಪಚಾರ ಮಾಡಿದ್ಲು. ಆದರೆ ನಿಜವಾದ ಜಲಂಧರ ಹರನನ್ನ ಎದುರುಗೊಂಡಾಗ ಶಿವ ಮತ್ತು ಜಲಂಧರನ ನಡುವೆ ಕದನ ಏರ್ಪಾಟಾಯಿತು. ಮಹಾಪತಿವ್ರತೆಯಾಗಿದ್ದ ವೃಂದಳ ಹರಿಭಕ್ತಿಯೇ ಜಲಂಧರನಿಗೆ ಶ್ರೀರಕ್ಷೆಯಾಗಿತ್ತು. ಆದರೆ ಈಗ ಜಲಂಧರನ ವೇಷಧಾರಿ ನಾರಾಯಣನನ್ನ ಗಂಡ ಎಂದು ತಿಳಿದು ಹರಿನಾಮ ಸ್ಮರಣೆಯನ್ನ ನಿಲ್ಲಿಸಿದ್ಲು. ಸಾಕ್ಷಾತ್ ವಿಷ್ಣುವೇ ಎದುರಿಗಿದ್ದರೂ ಗುರುತಿಸದಷ್ಟು ಮೂಢಳಾಗಿದ್ಲು. ಹಾಗಾಗಿ ಜಲಂಧರನನ್ನ ಕಾಪಾಡಲು ಯಾರ ಅಭಯ ಹಸ್ತವೂ ಇಲ್ಲದಾಯಿತು. ಅವನ ಶಕ್ತಿ ಕುಗ್ಗೋದಕ್ಕೆ ಪ್ರಾರಂಭವಾಯಿತು. ಶಿವ ರೌದ್ರಾವತಾರವನ್ನು ತಾಳಿ ಅವನನ್ನು ಬಗ್ಗು ಬಡಿಯಲಾರಂಭಿಸಿದ. ತಾನು ನಿಶ್ಯಕ್ತನಾಗ್ತಾ ಇರೋದನ್ನು ಮನಗಂಡು ಜಲಂಧರನಿಗೆ ಅಚ್ಚರಿ ಹಾಗೂ ಭೀತಿ ಎರಡೂ ಒಟ್ಟೊಟ್ಟಿಗೆ ಆವರಿಸಿ ಅವನು ತಲ್ಲಣಿಸಿ ಹೋದ. ಶಿವ ತನ್ನ ತ್ರಿಶೂಲವನ್ನು ಝಳಪಿಸ್ತಾ ಧರೆಗೆ ಉರುಳಿದ್ದ ಜಲಂಧರನ ಒಡಲನ್ನು ಇರಿದು ರಕ್ತವನ್ನು ಬಸಿದ. कालहर दुःखहर दारिद्र्यहर कष्टहर रोगहर हर हर महादेव।